ಜನ್ಮಕ್ಕೂ ಚಿರು 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 ಮಾತಾಡು ಚಿರು ಮಚ್ಚ ಎದ್ದೇಳು ಮಚ್ಚ ಚಿರು ಮಾತಾಡು ನಾವೆಲ್ಲ ಕಾಯ್ಕೊಂಡಿದೀವಿ ಕಣ ಮಾತಾಡು ಚಿರು ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ ಚಿರು ಹೇಳು ಚಿರು ನನ್ ಜೀವನ ಹೋದಂಗಾಗಿತ್ತು ಕಣೋ ಅದು ನೀನ್ ಕಂಡ್ಬಿಟ್ಟಿಯಲ್ಲ ಮಚ್ಚ ಏನಾದ್ರೂ ಮಾತಾಡೋ ಮೈತ್ರಿ ತೀರ್ಥ ಕೊಡ್ಸಕ್ಕೂ ಕಣ್ಬಿಟ್ಟಿದ್ದಾನಲ್ಲ ಅವಳ ಅಹಂಕಾರಕ್ಕೆ ನೀರು ಇಳ್ದಂಗಾಯ್ತು. ಚಿರಂಜೀವಿ ಚಿರು ಇದೇನು ಐಸಿಯುನಾ ಅಥವಾ ಜನರಲ್ ವಾರ್ಡ? ಯಾಕೆಲ್ಲ ಒಳಗಡೆ ಬಂದಿದ್ದೀರಾ? ಜಯಮ್ಮ ಅವರೇ ಏನಿದೆಲ್ಲ? ಡಾಕ್ಟರ್ ಅದು ಚಿರು ಪ್ಲೀಸ್ ಎಲ್ಲರೂ ಹೊರಗಡೆ ಹೋಗಿ, ನಾನು ಅವ್ರನ್ನ ಚೆಕ್ ಮಾಡಿ ಹೇಳ್ತೀನಿ. ಮೇಡಮ್ ಚಿರು ಈಗ ಹುಷಾರಾಗು ಚಿರು ನನ್ನನ್ನು ಈ ರೀತಿ ನೋಡಕ್ಕಾಗಲ್ಲ ಹಾ ನಥಿಂಗ್ ಟು ವರಿ, ಅವನು ಆರಾಮಾಗ್ತಾನೆ. ಹೌದೌದು. ನಾನು ಆಮೇಲೆ ಮಾಡ್ತೀನಿ. ಓ ಬೀಗರು ಬನ್ನಿ ಬನ್ನಿ ಬನ್ನಿ. ಏನಿದು ಕೈಯಲ್ಲಿ? ಯಜಮಾನ್ರೆ, ನೀವೆಲ್ಲ ತಿಂಡಿ ತಿಂದಿರ್ತೀರೋ ಇಲ್ಲೋ ಅಂತ. ತಿಂಡಿನೇ ಮಾಡ್ಕೊಂಡು ಬಂದ್ರ ಬೀಗ್ರೆ? ಎಲ್ಲಿ ಕೊಡಿ. ಯಜಮಾನ್ರೆ, ರಾಣಿ ಚಿತ್ರಾನ್ನ ಮಾಡಿ ಕಳಿಸ್ಯಾಳೆ. ಸ್ಮೆಲ್ಲಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಟೇಸ್ಟ್ ಮಾಡು ನೋಡೋಣ. ಯಜಮಾನ್ರೆ, ನಾನಾ? ನೀನೇ. ವಿಷ ಗಿಷ ಹಾಕಿದ್ರೆ ಗೊತ್ತಾಗ್ಬೇಕಲ್ಲ. ಯಜಮಾನ್ರೆ, ಏನ್ ಹೇಳ್ತಿದ್ದೀರಾ? ಏಕೆ ನಿಮ್ಮ ಅಡಿ ಅಂದ್ರು ICUನಲ್ಲಿ ಮಲಗಿರೋದು ಸಾಕಲ್ವಾ? ನಾವೆಲ್ಲರೂ ಅಲ್ಲಿ ಮಲಗೋದು ನೋಡ್ಬೇಕಾ ನಿಮ್ಗೆ? ಯಜಮಾನ್ರೆ, ಬಿಡ್ತು ಅನ್ನಿ. ಏಯ್, ಈ ಬಕೆಟ್ ಹಿಡಿಯೋ ಕೆಲಸನ ಅಮ್ಮನ ಮುಂದೆ ಮಾಡು, ನನ್ನ ಮುಂದೆ ಅಲ್ಲ. ವಿಷ ಹಾಕಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಮೊದಲು ತಿನ್ ತೋರ್ಸು, ಆಮೇಲೆ ನಿನ್ನನ್ನು ನಂಬೋದೋ ಬೇಡವೋ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಓ ತಿನ್ನು. ಹೇಗಾದ್ರೂ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಚಿರುನ ಸಾಯಿಸಲೇಬೇಕು.
ಅಜ್ಜಮ್ಮ, ನಾವು ಚಿರುನ ಕರ್ಕೊಂಡು ಮನೆಗೆ ಹೋಗೋಣವಾ? ನಾನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀನಿ. ಏನೂ ಆಗ್ದಿರೋ ಥರ ನಾನು ನೋಡ್ಕೊಳ್ತೀನಿ. ಬೇಡ ಮೈತ್ರಿ, ನಾವಾಗೆ ಏನೇನೋ ಡಿಸಿಷನ್ ತಗೊಳ್ಳೋದು ಬೇಡ. ಡಾಕ್ಟ್ರ್ ಏನು ಹೇಳ್ತಾರೋ ಕೇಳ್ಕೊಂಡು ಆಮೇಲೆ ಮುಂದುವರಿಯೋಣ. ಇದೆಲ್ಲ ನಿನ್ನಿಂದನೇ ಆಗಿದೆ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ ಮೈತ್ರಿ. ಇದಕ್ಕೆ ನೀನು ಕಾರಣ ಆಗದೇನೂ ಇರಬಹುದು. ಆದ್ರೆ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಮತ್ತೆ ನಾನು ಪಣ ಕೆಡಬೇಕಾಗಿರೋದು ನನ್ನ ಮಗನ ಪ್ರಾಣನ. ನನ್ನ ಮಗನ ಪ್ರಾಣನ ಪಣ ಕೆಡುವಷ್ಟು ಶಕ್ತಿ ನನಗಿಲ್ಲ. ನನ್ನ ಮಗನ ಪರಿಸ್ಥಿತಿನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಅವನಿಂದ ದೂರ ಇದ್ಬಿಡು. ಅತ್ತೆ, ದಯವಿಟ್ಟು ಕೈ ಮುಗಿಬೇಡಿ. ನೀವು ದೊಡ್ಡವರು. ಇಂಥ ಪರಿಸ್ಥಿತಿಯಲ್ಲಿ ಚಿರು ಜೊತೆ ಇದ್ದು ಅವನನ್ನು ನೋಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ಅದರಿಂದ ನಿಮಗೆ ಜಾಸ್ತಿ ಭಯ ಆಗುತ್ತೆ ಅಂತ ಆದರೆ ನಾನು ಹಿಂದೆ ಸರಿತೀನಿ. ಮೈತ್ರಿ, ಪರವಾಗಿಲ್ಲ ಅಜ್ಜಮ್ಮ, ಚಿರು ಹುಷಾರಾಗಬೇಕು, ಅದು ಮುಖ್ಯ. ತಾಯಿ ಪ್ರೀತಿಗಿಂತ ಯಾವ ಪ್ರೀತಿನೂ ದೊಡ್ಡದಲ್ಲ. ಆ ಶಕ್ತಿ ಅವನನ್ನು ಕಾಪಾಡುತ್ತೆ ಅಂತಾದರೆ ದೂರ ಸರಿಯೋದ್ರಲ್ಲಿ ಏನಿದೆ? ನಾನು ಚಿರುವಿಂದ ದೂರ ಇರ್ತೀನತ್ತೆ. ಮೈತ್ರಿ, ಶಾಯರೆ, ನನ್ನ ಚಿರುನ ಮದುವೆ ಆಗಬೇಕು ಅಂತಾಗಿಂದ ಒಂದಲ್ಲ ಒಂದು ಪರೀಕ್ಷೆ ಎದುರಾಗ್ತಾನೇ ಇದೆ. ಆಗ ನಾನು ಇದು ಮುಂದಿನ ಕಠಿಣ ದಾರಿಗೆ ತಯಾರಿ ಅನ್ಕೊಂಡಿದ್ದೆ. ಆದ್ರೆ ಈಗ ಚಿರಂಜೀವಿ ಅಲ್ಪಾಯುಷ್. ಈ ಮಾಂಗಲ್ಯನ ನನ್ನ ಕುತ್ತಿಗೆಗೆ ಬೀಳೋ ಹಾಗೆ ಮಾಡಿದ್ದು ನೀವು. ಈಗ ಇದನ್ನ ಉಳಿಸೋ ಜವಾಬ್ದಾರಿ ನಿಮ್ಮದೇ ತಂದೆ. ಬದುಕಿನ ಯುದ್ಧಕ್ಕೆ ನಾನು ಈಗಾಗಲೇ ಇಳ್ದಾಗಿದೆ. ಯುದ್ಧನೂ ಶುರುವಾಗಿದೆ. ಧೈರ್ಯವಾಗಿ ನಾನು ಯುದ್ಧಕ್ಕೆ ಹೊರಡ್ತೀನಿ. ಸಾರಥಿಯಾಗಿ ನೀವಿರಿ ರಾಯರೇ. ಚಿರು ಜೊತೆ ಇದ್ದು ಅವನನ್ನು ನೋಡ್ಕೊಳಕ್ಕಾಗಲ್ಲ ಅನ್ನೋ ಬೇಜಾರಾಗಿದ್ದು ನಿಜ. ಹಾಗಂತ ಅತ್ತೆ ಮಾತಿಗೆ ನೊಂದ್ಕೊಂಡಿಲ್ಲ. ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಅಜ್ಜಮ್ಮ. ನಿಮ್ಮ ಧರ್ಮ ಸಂಕಟ ನಂಗೆ ಅರ್ಥ ಆಗುತ್ತೆ. ಅತ್ತೆಗೂ ನೋವಾಗದೆ ಇರೋ ಹಾಗೆ ನನ್ನ ಪ್ರೀತಿನ ಕಾಪಾಡೋ ದಾರಿ ನಾನು ಕಂಡ್ಕೋತೀನಿ. ನಾನು ಚಿರುನ ಜೋಪಾನವಾಗಿ ನೋಡ್ಕೋತೀನಿ. ಅಷ್ಟು ಮಾಡು, ಅಷ್ಟು ಮಾಡು.
ಚಿರು ಇಲ್ಲಿ ನೋಡು ನಿನ್ಗೇನು ತಗೊಂಡು ಬಂದಿದ್ದೀನಿ. ಚಿರು ನಿನಗೆ ನೆನಪಿದೆಯೇನೋ ನಿನಗೆ ಊಟ ಮಾಡಿಸ್ಬೇಕಾದ್ರೆ ಚಿಕ್ಕವನಿದ್ದಾಗ ಎಷ್ಟು ತರಲೆ ಮಾಡ್ತಿದ್ದೆ ಅಂತ.